ನಮಸ್ಕಾರ ರೀ. ಬ್ಯಾಸಿಗೆ ಚಾಲು ಆಗೈತಿ. ನೀರಿನ ಹಾಹಾಕಾರ ಅಲ್ಲಟ ಇಲ್ಲಟ ಕೆಲ್ಸಾಕತ್ತೈತಿ. ಅದ್ರಾಗೂ ಉತ್ತರ ಕರ್ನಾಟಕದಾಗ ಬಿಸಿಲಿನ ಪ್ರಮಾಣ ಹೆಚ್ಚಿರೋದ್ರಿಂದ ಲಗೂನ ನೀರ ಖಾಲಿ ಆಗ್ತಾವ. ನೀರಂತರೂ ಕುಡಿಯಾಕ ಸಿಗಂಗಿಲ್ಲ, ಇನ್ನ ಬಳಸಾಕ ದೂರ ಆಯ್ತು. ಇನ್ನ ಈಗ ಚಾಲು ಆಗತೈತಿ ಅಂದ್ರ ಬ್ಯಾಸಿಗೆ ಬಿಸಿಲು ಮಂದಿಗೆ ಮುಟ್ಟೈತಿ. ನೀರಂತ ಮಂದಿ ಜಪ ಮಾಡಂಗಾಗೈತಿ. ಇಂಥದ್ರಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬ್ಯಾರೆ ರಾಜ್ಯಕ್ಕೆ ಪ್ರೀತಿ ಪೂರ್ವಕವಾಗಿ ನೀರ್ ಕೊಡಾಕತ್ತೈತಿ. ನಮಗ ನೀರಿಲ್ಲ, ಬ್ಯಾರೆದವ್ರಿಗೆ ಕೊಡಾಕತ್ತಾರ ಇವ್ರು. ನಮ್ಮ ಆಲ್ಮಟ್ಟಿಯಿಂದ ನಾರಾಯಣ ಜಲಾಶಯಕ್ಕ ನೀರ್ ಬಿಡ್ತಾರ, ಗೊತ್ತೈತಿಲ್ರಿ? ಆ ನೀರ್ನ ರಾತ್ರಿ ತೆಲಂಗಾಣಕ್ಕೆ ಹರಿಬಿಟ್ಟಾರಂತ. ಅದು 2 TMC ನೀರ್ ಹರಿಬಿಟ್ಟಾರಂತ ನೋಡ್ರಿ. ಅಲ್ಲಿ ಮಂದಿಗೆ ನೀರ್ ಸಾಕಾಗೋಲು ಬೆಳೆಯಾಕ. ಇವ್ರು ನೋಡಿದ್ರ ಬ್ಯಾರೆ ರಾಜ್ಯ ಉದ್ಧಾರ ಮಾಡಾಕತ್ತಾರ. ಎಷ್ಟು ನೀರ್ ಬಿಟ್ಟಾರ, ಯಾಕೆ ಬಿಟ್ಟಾರ, ಎಷ್ಟೊತ್ನ್ಯಾಗ ಬಿಟ್ಟಾರ, ಇದೆಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರ ನಮ್ಮ ಹೊಸ ದಿಗಂತ ಯಾದಗಿರಿ ರಿಪೋರ್ಟರ್ ಲಕ್ಷ್ಮೀಕಾಂತ್ ಅವರು. ಆಲಮಟ್ಟಿಯ ಲಾಲ್ ಬಹದ್ದೂರ್ ಜಲಾಶಯದಿಂದ ನಾರಾಯಣಪುರ ಜಲಾಶಯದ ಮೂಲಕ ತೆಲಂಗಾಣಕ್ಕೆ ರಾಜ್ಯ ಸರ್ಕಾರ ಏಕಾಏಕಿ ಸುಮಾರು 2.1 TMC ನೀರನ್ನ ಹರಿಬಿಡುವ ಮೂಲಕ ರಾಜಕೀಯ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾದಗಿರಿ ಜಿಲ್ಲೆ, ಅದರಲ್ಲಿ ವಿಶೇಷವಾಗಿ ಕೃಷ್ಣಾ ಎಡದಂಡೆ ಕಾಲುವೆ ನೀರೇನಿದೆ ಅದು ಈ ಭಾಗದ ಸುಮಾರು ಲಕ್ಷಾಂತರ ರೈತರ ಜೀವನಾಡಿಯಾಗಿದೆ. ಪ್ರಮುಖ ಬೆಳೆಗಳಾಗಿರ್ತಕ್ಕಂಥ ಹತ್ತಿ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ಈ ರೀತಿ ತೋಟಗಾರಿಕೆ ಬೆಳೆಗಳಲ್ಲದೆ ಮತ್ತಿತರ ಬೆಳೆಗಳನ್ನ ರೈತಾಪಿ ವರ್ಗ ಬೆಳೆಯಲಿಕ್ಕೆ ಇದೇ ನಾರಾಯಣಪುರ ಎಡದಂಡೆ ಕಾಲುವೆ ನೀರಿನ ಮೇಲೆ ಅವಲಂಬನೆಯಾಗಿದ್ದಾರೆ. ಈಗಾಗಲೇ ಬೇಸಿಗೆ ಆರಂಭಗೊಂಡಿದ್ದು, ಇನ್ನೇನು ಫೆಬ್ರವರಿ ಮಧ್ಯದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಬಿಸಿಲಿನ ಝಳಕ್ಕೆ ಜನ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದ್ದಾರೆ. ಮಾರ್ಚ್, ಏಪ್ರಿಲ್ ಹಾಗೂ ಮೇ ಕಳೆಯುವುದರಲ್ಲಿ ಜಲಾಶಯದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನೀರು ಬತ್ತಿ ಹೋಗಿ ಕುಡಿಯುವ ನೀರಿಗೂ ಕೂಡ ತಾತ್ಪರ್ಯ ಹೇಳ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇರುವಾಗಲೇ ಅಧಿಕಾರಿ KBJL ಅಧಿಕಾರಿಗಳು ಏಕಾಏಕಿ ತೆಲಂಗಾಣಕ್ಕೆ ಸುಮಾರು 2 TMC ಅಷ್ಟು ನೀರನ್ನು ಹರಿಬಿಡುವ ಮೂಲಕ ರೈತಾಪಿ ವರ್ಗದ ಆಕ್ರೋಶವಲ್ಲದೆ ರಾಜಕೀಯ ಸಂಘರ್ಷಕ್ಕೂ ಕೂಡ ನಾಂದಿ ಹಾಡಿದ್ದಾರೆ. ಇನ್ನ ನೀರ್ ಯಾಕೆ ಹರಿಬಿಟ್ಟಿರಿ ಅಂತ ಕೇಳಿದ್ರ ಲಿಖಿತವಾಗಿ ಯಾರು ಹೇಳ್ಯಾರೇನು ಸರ್ಕಾರದಿಂದ? ಸಿದ್ದರಾಮಯ್ಯ ಅವರು, DKC ಅವರು ಅಂತ ಕೇಳಿದ್ಕ DKC ಅವರು ಮೌಖಿಕವಾಗಿ ಹೇಳಿದ್ರು, ನಾವು ಬಿಟ್ಟಿವಿ ಅಂತಾರಂತ ಅಧಿಕಾರಿಗಳು. ಮೌಖಿಕವಾಗಿ ಹೇಳ್ಯಾರಂದ್ರ DKC ಸಾಹೇಬ್ರು ಯಾಕೆ ಹೇಳಿದ್ರು? ಅದು ರಾತ್ರೋರಾತ್ರಿನ ಯಾಕೆ ಹರಿಬಿಟ್ರು? ಹಿಂಗ ಪ್ರಶ್ನೆ ಹುಟ್ಟತೈತಿಲ್ರಿ. ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾರೆ. ಅವರು ತೆಲಂಗಾಣ ಕಾಂಗ್ರೆಸ್ನ ಉಸ್ತುವಾರಿ ಆಗಿರೋದ್ರಿಂದ ಅಲ್ಲಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಮನವಿಯ ಮೇರೆಗೆ ನೀರನ್ನ ನಾವು ಹರಿಬಿಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ DK ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದ್ರೆ, ನಮ್ಮಲ್ಲಿ ಬೇಸಿಗೆ ಆರಂಭವಾದಾಗ ಸುಮಾರು 50 ಡಿಗ್ರಿಯಷ್ಟು ಕಳೆದ ವರ್ಷ ನಾವು ತಲುಪಿದ್ದೇವೆ. ಈ ಬಾರಿ ಕೂಡ ಅತ್ಯಂತ ಬಿಸಿಲಿದೆ ಅಂತ ತಿಳ್ಕೊಂಡು ಹವಾಮಾನ ಇಲಾಖೆ ಈಗಾಗಲೇ ಸ್ಪಷ್ಟವಾದ ಸೂಚನೆಯನ್ನ ಕೊಟ್ಟಿದೆ. ಇಲ್ಲಿ ಜನಗಳಿಗೆ, ಜಾನುವಾರುಗಳಿಗೆ ಕುಡಿಯುವ ನೀರಿನ ಅವಶ್ಯಕತೆ ಇದ್ದಾಗಲೂ ಕೂಡ 2 TMC ಅಷ್ಟು ನೀರನ್ನ ತೆಲಂಗಾಣಕ್ಕೆ ಹರಿಬಿಡುವ ಮೂಲಕ ಇದೀಗ ರಾಜಕೀಯ ಸಂಘರ್ಷಕ್ಕೆ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಎಡೆ ಮಾಡಿಕೊಟ್ಟಿದೆ ಅಂತಕ್ಕಂಥದ್ದು. ಈಗಾಗಲೇ ಮಾಜಿ ಸಚಿವ ನರಸಿಂಹ ರಾಜುಗೌಡರು KBJL ಕಚೇರಿಗೆ ಹೋಗಿ ಅಲ್ಲಿ ಸ್ಪಷ್ಟನೆಯನ್ನು ಕೇಳಿದ್ದಾರೆ. ನಮಗೆ ಲಿಖಿತವಾಗಿ ರಾಜ್ಯ ಸರ್ಕಾರದ ಲಿಖಿತವಾಗಿರ್ತಕ್ಕಂಥ ಆದೇಶ ಬೇಕು ಅಂತ ಹೇಳಿ ಕೇಳಿದ್ದಾರೆ. ಆದ್ರೆ ಇದಕ್ಕೆ ಪೇಚರಿಕೆ ಸಿಗತಕ್ಕಂಥ ಅಧಿಕಾರಿಗಳು ನಮಗೆ ಯಾವುದೇ ರೀತಿಯ ಲಿಖಿತ ಆದೇಶ ಇರಲಿಲ್ಲ, ಕೇವಲ ಮೌಖಿಕ ಆದೇಶ ಇತ್ತು. ಅದು ಯಾರು ಕೊಟ್ಟಿದ್ದಾರೆ ಅಂತ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಹೀಗಾಗಿ ರೈತ ಸಂಘಟನೆಗಳು ಮತ್ತು ಬಿಜೆಪಿ ಈಗಾಗಲೇ ಹೋರಾಟಕ್ಕೆ ವೇದಿಕೆಯನ್ನ ಸಜ್ಜು ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಈ ವಿಷಯವಾಗಿ ಯಾವ ರೀತಿಯಾಗಿ ಸ್ಪಷ್ಟನೆ ಕೊಡ್ತದೆ, ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಕ್ಕಂಥ ನಿರೀಕ್ಷೆಯಲ್ಲಿ ಈಗ ರೈತ ಸಂಘಟನೆಗಳು ಮತ್ತು ಬಿಜೆಪಿ ಇದೆ. ರಾತ್ರಿ ನೀರ್ ಬಿಡಕಾದ್ರೆ ಆಂಧ್ರಕ್ಕೆ ಬಿಡ್ಬೇಕಾದ್ರೆ ನಿಮ್ಗೆ ನೀರ್ ಅದ, ಅದೇ ಕರ್ನಾಟಕಕ್ಕೆ ಅಂದ್ರೆ ನಮ್ಮ ರೈತರಿಗೆ ನೀರಿಲ್ಲ. ಈ ಮೂಲಕ ನಿಮ್ಗೆ ಒಂದು ಮನವಿ ಮಾಡಿಕೊಳ್ತಾನೆ, ದಯವಿಟ್ಟು ಏಪ್ರಿಲ್ 10ನೇ ತಾರೀಕುವರೆಗೆ ನೀರು ಬಿಡಬೇಕು. ಅಂದಾಗ ಮಾತ್ರ ನಮ್ಮ ಬೆಳೆ ಬರ್ತಾವ, ಇಲ್ಲಾಂದ್ರೆ ನಮ್ಮ ರೈತರೆಲ್ಲರೂ ಸತ್ತೋಗಂತ ಕೆಲಸ ಆಗ್ತದೆ. ಏಪ್ರಿಲ್ 10ನೇ ತಾರೀಕುವರೆಗೆ ನೀರು ಬಿಡ್ರಿ, ಇಲ್ಲಾಂದ್ರೆ ನಮ್ಮ ಭಾಗದ ರೈತರಿಗೆ ವಿಷ ಕೊಡೋಂಥ ಕೆಲಸವನ್ನು ಮಾಡ್ರಿ. ಆಲ್ರೆಡಿ ಕೊಟ್ಟು ಬಿಟ್ಟಿರಿ, ಇನ್ನೊಂದ್ ಸ್ವಲ್ಪ ವಿಷ ಕೊಟ್ಟು ಸಹಾಯ ಬಿಡಂತ ಕೆಲಸವನ್ನು ಮಾಡ್ರಿ. ದಯವಿಟ್ಟು ಹಂಗೆ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಮನವಿ ಮಾಡ್ತಾನೆ, ಏಪ್ರಿಲ್ 10ರವರೆಗೆ ನೀರು ಬಿಡೋಕೆ ಒಂದೆರಡು ಬಿಡಲಿಲ್ಲಪ್ಪ ಅಂತಂದ್ರೆ ಮಾರ್ಚ್ 10ನೇ ತಾರೀಕು ಒಳಗೆ ನೀವು ತೀರ್ಮಾನ ತಗೊಳ್ಳಿಲ್ಲ ಅಂತಂದ್ರೆ ನಾವು ಹುಣಸಗಿಯಿಂದ ನಾರಾಯಣಪುರವರೆಗೆ ಎಲ್ಲಾ ರೈತ ಸಂಘಟನೆಗಳ ಜೊತೆ ಸೇರಿ, ರೈತರ ಜೊತೆ ಸೇರಿ ಟ್ರ್ಯಾಕ್ಟರ್ ಚಳವಳಿ ಮಾಡ್ತೇವೆ. ಬಂದು ಈ ಆಫೀಸ್ ಮುಂದೆ ನಾವು ಮುತ್ತಿಗೆ ಹಾಕಂತ ಕೆಲಸವನ್ನು ಮಾಡ್ತೇವೆ, ಧರಣಿ ಮಾಡಂತ ಕೆಲಸವನ್ನು ಮಾಡ್ತೇವೆ. ಕೇಳಿಸ್ಕೊಂಡ್ರಲ್ರಿ, ಮಾಜಿ ಸಚಿವ ರಾಜು ಗೌಡ್ರೆ ಹೇಳಿದ್ರು ಧರಣಿ ಮಾಡ್ತಾರಂತ. ಉತ್ತರ ಕೊಡಬೇಕಂತ ಲಿಖಿತವಾಗಿ ಯಾರು ಹೇಳ್ಯಾರು ಅಥವಾ ಮೌಖಿಕವಾಗಿ ಹೇಳಿದ್ರು? ಯಾಕೆ ಹೇಳಿದ್ರು? ನಮಗ ನೀರು ಇಲ್ಲ ಸಂದರ್ಭದಾಗ ತೆಲಂಗಾಣದ ಮೇಲೆ ಯಾಕೆ ಇಷ್ಟೊಂದು ಕುರುಡು ಪ್ರೀತಿ ಇವ್ರಿಗೆ? ಕರ್ನಾಟಕದ ಮಂದಿನ ಉದ್ಧಾರ ಮಾಡೋ ಕೆಲಸ ಇವ್ರು ಮಾಡಂಗೇ ಇಲ್ಲೇನು?
ವಿಷ ಕೊಡ್ಬೇಡ್ರಿ ರೈತರಿಗೆ, ಆಲ್ರೆಡಿ ವಿಷ ಭಾಳ ಕೊಟ್ಟಿರಿ ಅಂತ ಬೇಡ್ಕೊಂಡಾರ. ಹಂಗ ಎಚ್ಚರಿಕೆನೂ ಕೊಟ್ಟಾರ, ಸತ್ಯಾಗ್ರಹ ಮಾಡ್ತೀವಿ, ಧರಣಿ ಕುಂದಿರ್ತೀವಿ, ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ಅಂತ. ಅಲ್ಲದೆ ರೈತ ಸಂಘಟನೆಗಳು ಸೇರಿದಂತೆ 2 TMC ನೀರನ್ನ ತೆಲಂಗಾಣಕ್ಕೆ ಹರಿಬಿಡ್ತಕ್ಕಂತ ತುರ್ತವಾಗಿರ್ತಕ್ಕಂತ ಅವಶ್ಯಕತೆ ಏನಿತ್ತು, ಅಗತ್ಯ ಏನಿತ್ತು ಅಂತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ರಾಜುಗೌಡರು ಕೇಳಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನಿಲುವನ್ನ ತಾಳ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ನೀರಿನ ವಿಚಾರ ಬಂದಾಗ ನಮ್ಮಲ್ಲಿ ಪ್ರತಿ ವರ್ಷ ರೈತರು ದಂಗೆ ಹೇಳ್ತಾರೆ. ವಿಶೇಷವಾಗಿ ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡಿಕೊಂಡು ಬೆಳೆಗಳನ್ನ ಬೆಳೆಯುತ್ತಾರೆ. ಆದ್ರೆ ನೀರೇ ಸಿಗದಿದ್ದಾಗ ಆ ರೈತರ ಯಾವ ರೀತಿಯಾಗಿ ಅವರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಸರ್ಕಾರ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಅದರಲ್ಲೂ ವಿಶೇಷವಾಗಿ ನೀರಾವರಿ ವಿಷಯದಲ್ಲಿ ರಾಜ್ಯ ಸರ್ಕಾರ ಮೇಲಿಂದ ಮೇಲೆ ತನ್ನ ತಾರತಮ್ಯ ಧೋರಣೆಯನ್ನು ತಾಳ್ತಿದೆ. ಇಂತಹ ಸಂದರ್ಭದಲ್ಲಿ ತೆಲಂಗಾಣಕ್ಕೆ 2 TMC ನೀರನ್ನು ಹರಿಬಿಡುವ ಮೂಲಕ ಇದು ರಾಜಕೀಯ ಸಂಘರ್ಷಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ. ಅಲ್ಲದೆ ಈ ಭಾಗದ ರೈತರಿಗೆ ಸೂಕ್ಷ್ಮವಾಗಿ ಮೋಸವನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಹೀಗಾಗಿ ರಾಜ್ಯ ಸರ್ಕಾರ ತನ್ನ ನಿಲುವೇನಂತಕ್ಕಂಥದ್ದು ಕೂಡಲೇ ಸ್ಪಷ್ಟಪಡಿಸಬೇಕಾದ ಅವಶ್ಯಕತೆ ಇದೆ. ಇದಿಷ್ಟು ಸುದ್ದಿ ರೀ. ನೀರ್ ಯಾಕೆ ಹರಿಬಿಟ್ರು, ಎಷ್ಟೊತ್ನ್ಯಾಗ ಹರಿಬಿಟ್ರು, ಎಷ್ಟು ಪ್ರಮಾಣದಾಗ ಬಿಟ್ರು, ಅಲ್ಲಿ ಮಂದಿ ನೀರಿಗಾಗಿ ಬಾಯಿ ತೆರ್ಕೊಂಡು ಕುಂದಿರ್ಬೇಕು. ಕರೆ ಬ್ಯಾರೆ ರಾಜ್ಯದವ್ರಿಗೆ ನಾವು ನೀರು ಕೊಡ್ತೀವಿ, ಇಷ್ಟ ನೋಡ್ರಿ. ಈ ಕಾಂಗ್ರೆಸ್ ಕರ್ನಾಟಕದಾಗ ನಿಜವಾಗ್ಲೂ ನಮಗೆ ಏನಾರೇ ಸಿಗತೈತೇನ್ರಿ? ಬ್ಯಾಸ್ಗ್ಯಾಗ ಎಲ್ಲರೂ ಬಾಯಿ ತೆರ್ಕೊಂಡು ಆಕಾಶ ನೋಡ್ಬೇಕು, ಮಳಿ ಕೊಡು ದೇವ್ರ ಅಂತ. ಬ್ಯಾಸ್ಗ್ಯಾಗ ದೇವ್ರ ಎಲ್ಲಿ ನೀರು ಕೊಡ್ತಾನ? ಇದ್ದಿದ್ ನೀರ ಇವರ ಬ್ಯಾರೆದವ್ರಿಗೆ ಕೊಡಾಕತ್ತಾರ. ಇದನ್ನ ಅರ್ಥ ಮಾಡ್ಕೊಂಡು ಮಂದಿಗೆ ಒಂದಿಟ್ಟು ಚಲೋ ಮಾಡೋ ಕೆಲಸ ಮಾಡಬೇಕು. ಬರೀ ಇಸದ್ ಬ್ಯಾರೆದವ್ರಿಗೆ ಕೊಡೋದನ್ನ ಬಿಟ್ಟು ಬಿಡಬೇಕು ಈ ಕಾಂಗ್ರೆಸ್ ಸರ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.